ಶ್ರೀ ಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಇನ್ನೇನು ನಮ್ಮ ರಾಯರ ಸಪ್ತ ಮಹೋತ್ಸವ ದಿನಗಳು ಹತ್ರ ಬರ್ತಿದ್ದೇವೆ. ರಾಯರ ಸೇವೆ ಹೇಗೆ ಮಾಡೋದು ಅಂತ ರಾಯರಿಗೆ ತಿಳಿಸಿದಷ್ಟು ರಾಯರ ಬಗ್ಗೆ ತಿಳಿದೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸಪ್ತಾಹ ಮಹೋತ್ಸವ, ಅದರ ಮಹತ್ವ ಸೇವೆ ಬಗ್ಗೆ ತಿಳ್ಕೊಳ್ಳೋಣ. ಸಪ್ತಾಹ ಅಂದ್ರೆ ಏಳು ದಿನಗಳು ಮಾಡುವಂತಹ ಸೇವೆ. 7 ದಿನಗಳಲ್ಲಿ ಮೊದಲನೇದಾಗಿ ರಾಯರ ಪಟ್ಟ ಮಹೋತ್ಸವ, ಆದ್ಮೇಲೆ ರಾಯರ ವರ್ಧಂತಿ ಮಹೋತ್ಸವ ಬರುತ್ತೆ. ಪಟ್ಟಾಭಿಷೇಕ ಅಂದ್ರೆ ರಾಯರು ಪೂರ್ವಾಶ್ರಮದ ಹೆಸರು ವೆಂಕಟರಾಯರು. ವೆಂಕಟನಾಥರು ಹೆಸರಿಂದ ಶ್ರೀ ಗುರು ರಾಘವೇಂದ್ರ ಎಂಬ ಹೆಸರು ಬಂದಂತಹ ದಿನವೇ ಪಟ್ಟಾಭಿಷೇಕ ಮಹೋತ್ಸವ. ಆದ್ಮೇಲೆ 6ನೇ ತಾರೀಕು ವರ್ಧಂತಿ ಮಹೋತ್ಸವ. ಗುರುಗಳ ಜನ್ಮ ನಕ್ಷತ್ರನ ವರ್ಧಂತಿ ಅಂತ ಕರಿತೀವಿ. ಹಬ್ಬ ಅನ್ಬಾರ್ದು, ರಾಯರ ವರ್ಧಂತಿ ಅಂತ ಕರಿತೀರಿ. ರಾಯರ ವರ್ಧಂತಿ ಮಹೋತ್ಸವ ಈ 7 ದಿನಗಳಲ್ಲಿ ಪಟ್ಟಾಭಿಷೇಕ ಮಹೋತ್ಸವ ಮತ್ತು ವರ್ಧಂತಿ ಮಹೋತ್ಸವ. ಈ 7 ದಿನಗಳಲ್ಲಿ ರಾಯರ ಪಟ್ಟಾಭಿಷೇಕ ಮತ್ತೆ ವರ್ಧಂತಿ ಮಹೋತ್ಸವ ಇರುತ್ತೆ. ಈ 7 ದಿನಗಳು ರಾಯರ ವಿಶೇಷ ಅನುಗ್ರಹ ಪಡ್ಕೊಳ್ಳುವಂತ ಅವಕಾಶ ಬಂದಿದೆ ನಮಗೆ. ಭಕ್ತಿ ನಿಯಮ ನಿಷ್ಠೆಯಿಂದ ಸಂಕಲ್ಪ ಮಾಡಿಕೊಂಡು ರಾಯರ ಸೇವೆ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ. ಮೊದಲನೇ ದಿನ ಸಂಕಲ್ಪ ಮಾಡಿಕೊಂಡು ನಾವು ರಾಯರ ಹತ್ರ ಸಂಕಲ್ಪ ಮಾಡ್ಕೊಂಡಾದ್ಮೇಲೆ 7 ದಿನ ನಿಯಮ ನಿಷ್ಠೆಯಿಂದ ರಾಯರ ಫೋಟೋ ಎಲ್ಲ ಒರೆಸಿ, ವಿಗ್ರಹ ಇದ್ರೆ ಅಭಿಷೇಕ ಮಾಡಿ, ತುಪ್ಪದ ದೀಪ ಹಚ್ಚಿ ಮಡಿ ಬಟ್ಟೆಯಿಂದ ಸಂಕಲ್ಪ ಪ್ರಯತ್ನ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಪ್ರತಿನಿತ್ಯ ನಿಮ್ಗೆ ಅಷ್ಟೋತ್ತರ ಮಾಡಕ್ಕಾದ್ರೆ ಅಷ್ಟೊತ್ತು ಸಹ ನಾವು ಮಾಡ್ಬೋದು. ಇದೆಲ್ಲ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಸೇವೆ ಮಾಡಿ. ಅದಾದ್ಮೇಲೆ ಪ್ರದಕ್ಷಿಣೆ ಹಾಕೋ ಅನುಕೂಲ ಇದ್ರೆ ಮನೇಲೆ ಪ್ರದಕ್ಷಿಣೆ ಹಾಕಿ, ಇಲ್ಲಾಂದ್ರೆ ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ. ಮೊದಲನೇ ದಿನ ಎಷ್ಟು ಪ್ರದಕ್ಷಿಣೆ ಹಾಕಿರ್ತೀರೋ ಕೊನೆ ದಿನನೂ ಅಷ್ಟೇ ಪ್ರದಕ್ಷಿಣೆ ಹಾಕಿ. ಸಂಕಲ್ಪ ಸೇವೆನ ಭಕ್ತಿ ನೇಮ ನಿಷ್ಠೆಯಿಂದ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ. ಇದಾದ್ಮೇಲೆ ಸಂಕಲ್ಪ ಆದ್ಮೇಲೆ ನಾವು ಹೇಗಿರ್ಬೇಕು ಅಂದ್ರೆ ಪೂಜೆ ಸೇವೆ ಪ್ರತಿನಿತ್ಯ ರಾಯರ ಫೋಟೋ ಒರೆಸಿ ಗಂಧ ಇಟ್ಟು ಒಳ್ಳೆ ಶುಭ್ರವಾಗಿರೋ ದೀಪಗಳನ್ನ ಹಚ್ಚಿ, ವಿಗ್ರಹ ಇದ್ರೆ ಅಲಂಕಾರ ಅಭಿಷೇಕ ಪ್ರತಿನಿತ್ಯ 7 ದಿನನೂ ಮಾಡ್ಕೊಳ್ತಾ ಬರಬೇಕು. ಎಲ್ಲವನ್ನು ಮಾಡಿ ಅಷ್ಟೋತ್ತರನೂ ಸಹ ನಾವು ಪ್ರತಿನಿತ್ಯ ಮಾಡ್ತಾ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಪ್ರತಿನಿತ್ಯ 8 ಇಲ್ಲ 9 ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ. ಆದ್ಮೇಲೆ ನಾವು ಒಂದೇ ಹೊತ್ತು ಊಟ ಮಾಡಬೇಕು. ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿ 7 ದಿನದಲ್ಲಿ ನಾವು ಮುಟ್ಟಕ್ಕೆ ಹೋಗ್ಬಾರ್ದು. ಏನಾದ್ರೂ ಅವಲಕ್ಕಿ ಅಥವಾ ಏನಾದ್ರು ಫಲಹಾರ ತಗೊಂಡು ನಾವು ಸಂಕಲ್ಪ ಮಾಡ್ಬೋದು. ಆದ್ರೆ ನೀವು ಮಲಗುವಾಗ ಒಂದು ಮಡಿ ಚಾಪೆ ಮೇಲೆ ಕೆಳಗಡೆನೆ ಮಲ್ಕೋಬೇಕು. ಪೂಜೆ ಬಳಸುವಂತಹ ಎಲ್ಲಾ ಉಪಕರಣಗಳು ಮಡಿಯಿಂದ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಪಚ್ಚೆ ಶಲ್ಯನ ರೆಡಿ ಮಾಡಿ ಇಟ್ಕೊಂಡು ಈ ದಿನ ಪೂಜೆಗೆ ಬಳಸಿ. ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಚಪ್ಪಲಿಗಳನ್ನೆಲ್ಲ ಹಾಕಕ್ ಹೋಗ್ಬಿಡಿ. ಆ 7 ದಿನ ಸಂಕಲ್ಪದಲ್ಲಿ ಪ್ರತಿನಿತ್ಯ 2 ಬಾರಿ ಸ್ನಾನ ಮಾಡಿ, ಮುಂದೆ ತುಪ್ಪದ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿ. ಮನೆಯಲ್ಲೇ ಪ್ರದಕ್ಷಿಣೆ ಹಾಕೋಕ್ಕಾದ್ರೆ ಹಾಕಿ, ಇಲ್ಲಾಂದ್ರೆ ಹತ್ತಲೇ ರಾಯರ ಮಠಕ್ಕೆ ಹೋಗಿ 5 ಪ್ರದಕ್ಷಿಣೆ ಆದ್ರೂ ಹಾಕಿ, ಅಥವಾ ನಿಮ್ ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆ ಹಾಕಿ ಬೆಳಗ್ಗೆ ಸಂಜೆ. ಇದು ನೀವು ಎಷ್ಟು ಹಾಕಿರ್ತೀರೋ ಕೊನೆನೂ ಸಹ ನೀವು ಅದೇ ಸಂಖ್ಯೆಯಲ್ಲೇ ಹಾಕೊಂಡ್ಬರ್ಬೇಕು. ರಾಯರ ಸೇವೆ ಮಾಡಿ. 6ನೇ ತಾರೀಕು ವಿಶೇಷವಾಗಿ ರಾಯರ ಅಭಿಷೇಕ ಪೂಜೆ ಸೇವೆ ಎಲ್ಲವನ್ನೂ ಮಾಡಿ ರಾಯರ ಹೆಸರಲ್ಲಿ ಹಸ್ತವ್ರಿಗೆ ಊಟ ಹೊಟ್ಟೆ ತುಂಬಾ ಹಾಕಿ, ಇಲ್ಲಿ ಅತಿಥಿಗಳನ್ನ ಕರ್ಕೊಬಂದು ಅವ್ರಿಗೂ ಸಹ ರಾಯರ ಹೆಸರಲ್ಲಿ ಸೇವೆ ಮಾಡಿ ಆಶೀರ್ವಾದ ತಗೊಂಡು ಸೇವೆ ಮಾಡಿ. ರಾಯರು ಖಂಡಿತ ಒಳ್ಳೇದು ಮಾಡ್ತಾರೆ. ಶುದ್ಧವಾಗಿ ಮುಕ್ತತೆಯಿಂದ ಭಕ್ತಿಯಿಂದ ರಾಯರೇ ಅನ್ನಿ ಪೂಜೆ ಸೇವೆ ಮಾಡಿ ರಾಯರು ಖಂಡಿತ ಅನುಗ್ರಹ ಮಾಡ್ತಾರೆ. ಎಲ್ರಿಗೂ ಯಾರ ಸೇವೆನೂ ರಾಯರು ಖಂಡಿತ ಇಟ್ಕೊಳ್ಳೋದಿಲ್ಲ, ಅನುಗ್ರಹ ಮಾಡಿ ಕೊಡ್ತಾರೆ. ವಿಶೇಷವಾದ ದಿನಗಳಲ್ಲಿ ಸದಾ ನಾವು ರಾಯರ ಸೇವೆ ಸ್ಮರಣೆ ಮಾಡ್ತಾ ಬರಬೇಕು. ಮೌನವಾಗಿದ್ದು ರಾಯರ ಸೇವೆ ಸ್ಮರಣೆ ಮಾಡ್ತಾ ಹೆಸರಲ್ಲಿ ಒಳ್ಳೆ ಸೇವೆ ಮಾಡಿ ಅವ್ರ ಅನುಗ್ರಹ ಪಡ್ಕೊಳ್ಳೋಣ. ಇನ್ನೂ ಏನಾದರೂ ಗೊಂದಲ ಇದ್ದರೆ ದಯವಿಟ್ಟು ನನಗೆ ವಾಟ್ಸಪ್ ಮೆಸೇಜ್ ಮಾಡಿ. ಇದ್ರ ಬಗ್ಗೆ ತಿಳಿದಷ್ಟು ನಾನು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ರಾಯರ ಸೇವೆ ಮಾಡಿ ತುಂಬಾನೇ ರಾಯರ ಅನುಗ್ರಹ ಎಲ್ಲರೂ ಪಡ್ಕೊಳ್ಳಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರಿ ಓಂ ಶ್ರೀ ರಾಘವೇಂದ್ರಾಯ ನಮಃ.